ಇಸ್ಮಾಯಿಲ್ ಸಾಬ್ ಅವರಿಗೆ ಸನ್ಮಾನ. ನಂತರ ತಾಲೂಕು ವಾಲ್ಮೀಕಿ ಸಮಾಜದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಸ್ ಮಂಜಣ್ಣನವರು ಕೂಡ ಸನ್ಮಾನ ಕಾರ್ಯಕ್ರಮ. ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜಣ್ಣನವರಿಗೆ ಸನ್ಮಾನ. ನಂತರ SSN ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಳ್ಳಿ ಚಂದ್ರಣ್ಣನವರಿಗೆ ಸನ್ಮಾನ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಇದಾದ ನಂತರ ಹರಪನಹಳ್ಳಿಯ ದಯವಿಟ್ಟು ಸುರೇಶಣ್ಣನವರು ವೇದಿಕೆ ಮೇಲೆ ಆಸೀನರಾಗಬೇಕು. ದಯವಿಟ್ಟು ಬನ್ನಿ. ಫ್ಯಾಷನ್ ಹೌಸ್ನ ಲಕ್ಕಿ ಡ್ರಾದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಶ್ರೀ ಹಾಲ್ ಸ್ವಾಮೀಜಿಗಳೇ ಹಾಗೂ ಪುರಸಭೆಯ 2ನೇ ವಾರ್ಡಿನ ಸದಸ್ಯರಾದಂತಹ ಈ ಇಸ್ಮಾಯಿಲ್ ಸಾಬ್ ಅವರೇ ಹಾಗೂ ಚಂದ್ರಣ್ಣ ಅವರೇ ಹಾಗೂ ನಮ್ಮ ತಂದೆಯವರಾದ ಭಾಷಾ ಸಾಬ್ ಅವರೇ ಹಾಗೂ ಡಿಶ್ ಮಂಜಣ್ಣ ಅವರೇ, ವರ್ತಕರ ಸಂಘದ ಅಧ್ಯಕ್ಷರಾದಂತಹ ನಾಗರಾಜಣ್ಣ ಅವರೇ ಹಾಗೂ ಹಗರಿಬೊಮ್ಮನಹಳ್ಳಿ ತಾಲೂಕಿನ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದಂತಹ ನನ್ನ ಅಣ್ಣನ ಸಮನಾದಂತಹ ಪುರಸಭೆಯ 22ನೇ ವಾರ್ಡಿನ ಸದಸ್ಯರಾದಂತಹ ಪೌಡಿ ಹನುಮಂತಣ್ಣ ಅವರೇ. ಹನುಮಂತಣ್ಣ ಅವರು ಸದಾ ನನ್ನ ಯಾವುದೇ ಕೆಲಸ ಇರಲಿ ನನ್ನ ಜೊತೆ ಬೆನ್ನೆಲುವಾಗಿ ನಿಲ್ತಾರೆ. ಅದಕ್ಕೋಸ್ಕರ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಪುರಸಭೆಯ ನೂತನವಾಗಿ ಉಪಾಧ್ಯಕ್ಷರಾಗಿ ಆಗಿರುವಂತಹ ಸರಗಾರ್ ಹುಚ್ಚಪ್ಪಣ್ಣ ಅವರೇ, ನನ್ನ ಇನ್ನೊಬ್ಬರು ಆತ್ಮೀಯ ಸ್ನೇಹಿತರು ಹಾಗೂ ಹಿತೈಷಿಗಳಾಗಿರುವಂತಹ ಪೇಂಟ್ರು ಬಾಬಣ್ಣ ಅವರೇ, ನಮ್ಮ ಈ ಒಂದು ಮಳಿಗೆಯ ಮಾಲೀಕರಾದಂತಹ UK ಸುರೇಶಣ್ಣ ಅವರೇ ಹಾಗೂ ನನ್ನ ಇನ್ನೊಬ್ಬರ ಸಹೋದರರಾದಂತಹ ಮುಖೇಶ್ ಅವರೇ, ಹರಪನಹಳ್ಳಿಯಿಂದ ವಿಶೇಷವಾಗಿ ಈ ಲಕ್ಕಿ ಡ್ರಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ SK ಸಮೀವುಲ್ಲಾ ಅವರೇ, ಶಾಕೀರ್ ಅವರೇ, SDMCಯ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಶಾಬುದ್ದೀನ್ ಅವರೇ ಹಾಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ನಮ್ಮ ಗ್ರಾಹಕ ಮಿತ್ರರೇ, ತಾವೆಲ್ಲರೂ ಬಹಳ ದಿನದಿಂದ ಈ ಒಂದು ಲಕ್ಕಿ ಡ್ರಾ ಕಾರ್ಯಕ್ರಮಕ್ಕೆ ಆತುರದಿಂದ ಕಾಯ್ತಾ ಇದ್ದೀರಿ. ಕೊನೆಗೂ ಇವತ್ತು ಈ ಗಳಿಗೆ ಬಂದಿದೆ. ಮೊದಲನೇದಾಗಿ ತಮ್ಮಲ್ಲಿ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾಕಂದರೆ ಈ ಒಂದು ಲಕ್ಕಿ ಡ್ರಾ ಬಸವ ಜಯಂತಿಗೆ ಮಾಡಬೇಕಿತ್ತು. ನಾವು ನಮ್ಮ ವೈಯಕ್ತಿಕ ಕಾರಣಗಳಿಂದ ಇದು ಮುಂದೂಡಲಾಯಿತು. ಯಾಕಂದರೆ ಈ ಒಂದು ಮಳಿಗೆ ನಾವು ಫ್ಯಾಷನ್ ಹೌಸ್ ಚಾಲೂ ಮಾಡುವ ಮುಂಚೆ ಗ್ರಾಹಕರಿಗೆ ಏನಾದರೂ ಒಂದು ಉಡುಗೊರೆ ಕೊಡಬೇಕಂತ ಅನಿಸ್ಕೊಂಡಾಗ ನಾವೆಲ್ಲ ಸಮಾಲೋಚನೆ ಮಾಡಿದ್ವಿ. ನಮ್ಮ ಕಣ್ಣೂರವರಾಗಿರ್ಬೋದು, ನಮ್ಮ ತಮ್ಮನಾದ ಜಬಿಯವರಾಗಿರ್ಬೋದು, ಎಲ್ಲರೂ ಸೇರಿ ಒಂದು ಉಡುಗೊರೆ ಕೊಡಬೇಕು ಇಲ್ಲಿ ಗ್ರಾಹಕರಿಗೆ ಅಂತ ಸಮಾಲೋಚನೆ ಮಾಡಿದಾಗ ಒಂದು ಬೈಕನ್ನು ಗಿಫ್ಟಾಗಿ ಕೊಡೋಣ ಅಂತ ನಿರ್ಣಯಕ್ಕೆ ಬಂದ್ವಿ. ಆ ನಿರ್ಣಯ ಬಂದಾಗ ಎಲ್ಲರೂ ಸೇರಿ ಒಂದು ಹೋಂಡಾ ಶೈನ್ ಬೈಕ್ ಕೊಡೋಣ ಅಂತ ನಾವು ಡಿಸೈಡ್ ಆದ್ವಿ. ಹೋಂಡಾ ಶೈನ್ ಬೈಕ್ ಕೊಡುವಾಗ ನಾನು ಕೂಡ ಮತ್ತೆ ಪುರುಷರಿಗಷ್ಟೇ ಯಾಕೆ ಮಹಿಳೆಯರಿಗೊಂದು ಬೈಕ್ ಕೊಡೋಣ ಅಂತೇಳಿ ಮತ್ತೆ ಅದಕ್ಕೆ ಆಕ್ಟಿವನ್ನು ಸೇರಿಸಿದ್ವಿ. ಆ ಒಂದು ಡ್ರಾ ಮಾಡಕ್ಕೆ ಏನೊಂದು ಇದು ಮಾಡಬೇಕು, ಆ 4,000 ಕೂಪನ್ ಆದ ನಂತರ ನಾವು ಡ್ರಾ ಮಾಡಬೇಕಂತ ಏನೊಂದು ಆಯೋಜನೆ ಮಾಡ್ಕೊಂಡಿದ್ವಿ. ಆ 4,000 ಕೂಪನ್ ಕೂಡ ನಾವು ಬಸವ ಜಯಂತಿ ತನಕ ಸಮಯವನ್ನು ನಿಗದಿಪಡಿಸಿದ್ವಿ. ಆದರೆ ತಮ್ಮೆಲ್ಲರ ಗ್ರಾಹಕರ ಆಶೀರ್ವಾದ ನಮ್ಮ ಜೊತೆ ಇತ್ತು. ನಾವು ಬಸವ ಜಯಂತಿಗಿಂತ ಮುಂಚೆ, ರಂಜಾನ್ಗಿಂತ ಮುಂಚೆನೆ ಆ 4,000 ಕಾರ್ಡ್ಗಳನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿದ್ವಿ. ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳಲು ಬಯಸ್ತೀನಿ. ಯಾಕಂದ್ರೆ ಈ 4,000 ಕಾರ್ಡ್ ನಾವು ದಾಟಬೇಕಂದ್ರೆ ತಮ್ಮೆಲ್ಲರ ಸಹಕಾರ, ಹಾಗೆ ನಮ್ಮ ಸಿಬ್ಬಂದಿ ವರ್ಗದವರ ಶ್ರಮ, ಒಳ್ಳೆಯ ರೀತಿಯ ಅವರ ವರ್ತನೆಯಿಂದ ಗ್ರಾಹಕರು ಸೆಳೆಯುವಲ್ಲಿ ಅವರೆಲ್ಲ ಬಹಳ ಶ್ರಮವಿದೆ. ಹಾಗಾಗಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಇವತ್ತು ಕೊನೆಗೂ ಈ ಒಂದು ಡ್ರಾದ ಸಮಯ ಬಂದಿದೆ. ತಾವೆಲ್ಲ ಇಷ್ಟು ದಿವಸ ಕಾದಿದ್ದೀರಿ, ಕ್ಷಮೆ ಇರಲಿ. ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಏನು ಕೆಲವೇ ಕ್ಷಣದಲ್ಲಿ
ಏನ್ ಇವತ್ತು ಮುಖ್ಯ ಅತಿಥಿಗಳು ಏನ್ ಬಂದಿದ್ದಾರೆ ಅವರ ಭಾಷಣದ ನಂತರ ತಮ್ಮೆಲ್ಲರ ಮುಂದೆ ಈ ಒಂದು ಸೀಲ್ ಇರುವ ಲಕ್ಕಿ ಡ್ರಾದ ಬಾಕ್ಸ್ ಅನ್ನು ಓಪನ್ ಮಾಡಲಾಗುತ್ತೆ. 2 ಅದೃಷ್ಟ ಗ್ರಾಹಕರಿಗೆ ಇವತ್ತು ಬೈಕ್ ಅನ್ನು ಇಲ್ಲೇ ವಿತರಣೆ ಮಾಡಲಾಗುತ್ತೆ. ಇನ್ನೊಂದು ವಿಶೇಷವಾಗಿ ಹೇಳೋದೇನೆಂದ್ರೆ ಈ ಒಂದು ಕೂಪನ್ ಅಲ್ಲಿ ನಾವು ಮುದ್ರಿಸಲಾಗಿತ್ತು. ನಾವು ಈ ಡ್ರಾ ಆದ ನಂತರ ಈ ಬೈಕ್ ನ ಎಕ್ಸ್ ಶೋರೂಮ್ ನ ಬೆಲೆ ಏನಿದೆ ಅದಷ್ಟೇ ನಮ್ಮ ಫ್ಯಾಷನ್ ಹೌಸ್ ನ ಸಂಸ್ಥೆಯಿಂದ ಭರಿಸತಕ್ಕದ್ದು. ಇನ್ನು ಉಳಿದ ಇನ್ಶೂರೆನ್ಸ್ ಅಮೌಂಟ್ ಆಗಿರ್ಬೋದು, TP ಅಮೌಂಟ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಅಮೌಂಟ್ ಆಗಿರ್ಬೋದು, ಎಕ್ಸ್ಟ್ರಾ ಫಿಟ್ಟಿಂಗ್ ಅಮೌಂಟ್ ಆಗಿರ್ಬೋದು, ಅದನ್ನು ತಾವೇ ಭರಿಸತಕ್ಕದ್ದು. ಇವಾಗ ಇನ್ನೊಂದ್ಸತಿ ರಿಪೀಟ್ ಮಾಡಿಬಿಟ್ಟಿದ್ದೀನಿ, ತಮ್ಮ ಟೋಕನ್ ಅಲ್ಲಿ ಕೂಡ ನಾವು ಮುದ್ರಿಸಿದ್ವಿ. ತಾವು ತಮ್ಮ ಅವಸರದ ಸಮಯದಲ್ಲಿ ಆ ಟೋಕನ್ ಅನ್ನು ನೋಡಿರಲ್ಲ, ಅದರಲ್ಲಿ ಷರತ್ತನ್ನು ನಾವು ಮುದ್ರಿಸಿದ್ವಿ. ಹಾಗಾಗಿ ಇವತ್ತು ಇದು ಏನ್ ಡ್ರಾ ಆಗುತ್ತೆ, ನಾವು ಎಕ್ಸ್ ಶೋರೂಮ್ ಮೊತ್ತವನ್ನು ನಮ್ಮ ಫ್ಯಾಷನ್ ಹೌಸ್ ಇಂದ ನಾವು ಅದನ್ನ ಪೇಡ್ ಮಾಡ್ತೀವಿ. ಇನ್ನು ಉಳಿದ ಮೊತ್ತವನ್ನು ತಾವು ಪೇಡ್ ಮಾಡಿ ಈ ಬೈಕ್ ಅನ್ನು ತಮ್ಮದಾಗಿಸ್ಬೇಕು. ಹಾಗೂ ಮುಂಚಿತವಾಗಿ ಇದು ಯಾರಿಗೆ ಡ್ರಾ ಆಗುತ್ತೆ ಅವರಿಗೆ ಮುಂಚೆ ನಾನು ಅಭಿನಂದನೆಗಳು ಸಹಿತ ನನ್ನ ಮಾತನ್ನು ವಿರಾಮ ನೀಡ್ತೀನಿ. ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶಾಬುದ್ದೀನ್ ಅವರೇ, ಪುರಸಭೆಯ ಉಪಾಧ್ಯಕ್ಷರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸರಕಾರ ಹುಚ್ಚಪ್ಪನವರೇ, ಈ ಒಂದು ಬಿಲ್ಡಿಂಗಿನ ಮಾಲೀಕರಾಗಿರ್ತಕ್ಕಂಥ ಸುರೇಶ್ ಅಣ್ಣವರೇ, ಅದೇ ರೀತಿ ನನ್ನ ಸೋದರ ಸಮಾನರಾಗಿರ್ತಕ್ಕಂಥ ಸದಾ ನನ್ನ ಜೊತೆ ಕೈ ಜೋಡಿಸ್ತಕ್ಕಂಥ ಆತ್ಮೀಯ ತಮ್ಮನಾಗಿರ್ತಕ್ಕಂಥ ಪೇಂಟರ್ ಪಾವಣ್ಣವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರೇ, ಸ್ನೇಹಿತರೇ ಹಾಗೂ ನನ್ನ ತಾಯಂದಿರೇ, ಈ ಅಂಗಡಿಯ ಎಲ್ಲ ಒಂದು ಸಿಬ್ಬಂದಿ ವರ್ಗದವರೇ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಒಬ್ಬೊಬ್ಬರ ನನ್ನ ತಮ್ಮನಾಗಿರ್ತಕ್ಕಂಥ ಬಲವರ್ಜಿ ಕರೀಂ ಸಾಬ್ ಅವರೇ, ಆ ತರ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ಅಂಗಡಿಯನ್ನ ತೆರೆದಾಗ ಮಾತ್ರ ನಿನ್ನ ಅಂಗಡಿ ಇಂಪ್ರೂವ್ಮೆಂಟ್. ಯಾಕಂದ್ರೆ ಎಷ್ಟೋ ಜನ ಅಂಗಡಿಗಳು ಮಾಡ್ತೇವೆ, ಅಂಗಡಿ ನಡೆಯೋದು ಬಹಳ ಕಷ್ಟ. ಸಾರಿ, ಇನ್ನೊಬ್ಬ ನಮ್ಮ ಪುರಸಭೆ ಸದಸ್ಯರು VK ಸುದ್ದಿ ವರದಿಗಾರಾಗಿರ್ತಕ್ಕಂಥ ನನ್ನ ಅಣ್ಣನಾಗಿರ್ತಕ್ಕಂಥ ಮಾಜಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿಜಯ್ ಕುಮಾರ್ HM ಅವರೇ, ಅದೇ ರೀತಿ ಈಗ ಇವತ್ತೇನೋ ಒಂದು ಲಕ್ಕಿ ಕಾರ್ಯಕ್ರಮದ ಆಗಮಿಸಿರ್ತಕ್ಕಂಥ ಇಲ್ಲೆಲ್ಲರೂ ಬಂದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇಂತಿಯಾಜ್ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಂದು ಅಂಗಡಿಯನ್ನ ಪ್ರಾರಂಭ ಮಾಡಲಿ ಅಗ್ರಿಬೊಮ್ಮನಹಳ್ಳಿಯಲ್ಲಿ. ನಾವು ಈ ರೈಲ್ವೆ ಟ್ರ್ಯಾಕ್ ಅಲ್ಲಿ ಈ ಒಂದು ಅಂಗಡಿಯನ್ನ ಸುರೇಶ್ ಇವರಲ್ಲಿ ಮಾಡಂತ ಸಂದರ್ಭದಲ್ಲಿ ಹೇಳಿದ್ವಿ, ಅಂಗಡಿ ನಡೆಯೋದು ಬಹಳ ಕಷ್ಟ ಐತಿ, ತಮ್ಮ ಅಗ್ರಿಬೊಮ್ಮನಹಳ್ಳಿಯಲ್ಲಿ ಬಹಳ ಅಂಗಡಿಗಳು ಇದಾವೆ, ಮೇನ್ ಬಜಾರ್ದಲ್ಲಿ ಇದಾವೆ, ಏನ್ ಮಾಡ್ತೀಯ ನೀನಂತ ಹೇಳಿದಾಗ, ಅಣ್ಣ ಇಲ್ಲಣ್ಣ, ಒಳ್ಳೆ ಮನಸ್ಸಿದ್ರೆ ಒಳ್ಳೆ ಜನ ಇದ್ದಾರೆ ಅಗ್ರಿಬೊಮ್ಮನಹಳ್ಳಿಯಲ್ಲಿ, ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ, ನನ್ನ ಸಹಕಾರ ನಾವು ನಡ್ಕೊಂಡಂತ ಗ್ರಾಹಕರಿಗೆ ನಾವೆಲ್ಲ ಸಿಬ್ಬಂದಿ ವರ್ಗ ಯಾವ ತರ ನಾವು ನಡ್ಕೊಂತೀವೋ ಆ ರೀತಿ ಗ್ರಾಹಕರು ನಮ್ಮಲ್ಲಿ ಬಂದು ಖರೀದಿ ಮಾಡ್ತಾರ ಅಂತಕ್ಕಂಥದನ್ನ ಜನರಿಗೆ ನಾವು ಸಹಕಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದೆ. ನಿಜವಾಗ್ಲೂ ಈಗಲೇ 1 ವರ್ಷ ಆದಂಗ ಆಯ್ತು ಅಂಗಡಿ ಪ್ರಾರಂಭ ಆಗಿ, ಬಹಳ ಚೆನ್ನಾಗಿ ನಡೀತಾ ಇದೆ. ಆ ಹುಡುಗನ ಮೇಲೆ ಅಗ್ರಿಬೊಮ್ಮನಹಳ್ಳಿಯ ಇಲ್ಲಿ ಎಲ್ಲರೂ ತಾವೇನು ಬಂದಿದ್ರಿ ಗ್ರಾಹಕರು, ತಂದೆ ಸಮಾನರಾಗಿರ್ತಕ್ಕಂಥ, ಸೋದರರ ಸಮಾನರಾಗಿರ್ತಕ್ಕಂಥ, ಅಕ್ಕ ತಂಗಿಯರ ಸಮಾನರಾಗಿರ್ತಕ್ಕಂಥ ತಮ್ಮೆಲ್ಲರ ಆಶೀರ್ವಾದ ಆ ಒಂದು ಕುಟುಂಬದ ಮೇಲೆ ಇರಲಿ, ಆ ಹುಡುಗನ ಮೇಲೆ ಇರಲಿ ಅಂತ ಹೇಳಿ, ತಮ್ಮಗಳ ಸಹಕಾರ ಇರಲಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಅಂಗಡಿಗಳನ್ನ, ತನ್ನ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡತಕ್ಕಂಥ ಕೆಲಸವನ್ನ ತಾವು ಮಾಡ್ರಿ ಅಂತ ಹೇಳಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳಿಗೂ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯವರಿಗೂ, ಮುಂದ್ಗಡೆ ಇರ್ತಕ್ಕಂಥ ಹಿರಿಯರಿಗೂ, ತಾಯಂದಿರಿಗೂ, ಅಕ್ಕಂದರಿಗೂ, ಈ ಒಂದು ಅಂಗಡಿಯ ಸಿಬ್ಬಂದಿ ವರ್ಗದವರಿಗೂ ಒಂದ್ಸುತ್ತಾ ನಾನು ಮತ್ತೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ಹಾಗೆ ಸ್ವಾಗತವನ್ನು ಬಯಸಿರ್ತಕ್ಕಂಥ ಇಮ್ತಿಯಾಜರು ಒಳಗೊಂಡಿರ್ತಕ್ಕಂಥ ತಮ್ಮೆಲ್ಲ ವೇದಿಕೆ ಮೇಲಿರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಮತ್ತೊಮ್ಮೆ ಸ್ವಾಗತ ಮತ್ತು ಅಭಿನಂದನೆಯನ್ನು ಕೂಡ ತಿಳಿಸುತ್ತಾ ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಸೇರಿದ್ದೇವೆ. ಈ ಸೇರ್ಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಫ್ಯಾಷನ್ ಹೌಸ್. ಏನು ಫ್ಯಾಷನ್ ಹೌಸಿನ ವಿಶೇಷತೆ ಅಂತಂತಂದರೆ, ನಾವು ಅಗ್ರಿಬೊಮ್ಮನಹಳ್ಳಿಯಲ್ಲಿ ವಿಶಿಷ್ಟವಾಗಿ ಪ್ರತಿ ಕುಟುಂಬಕ್ಕೆ ಇಷ್ಟವಾಗುವಂಥ ರೀತಿಯಲ್ಲಿ ಬಟ್ಟೆಗಳನ್ನು ಮಾರಾಟ ಮಾಡತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಆರಂಭಿಸೋಣ ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಅವ್ರ ಕುಟುಂಬದವರು ಈ ಒಂದು ಅಂಗಡಿಯನ್ನು ನಮ್ಮ ಅಗ್ರಿಬೊಮ್ಮನಹಳ್ಳಿಗೆ ತಮ್ಮದೇ ಆಗಿರ್ತಕ್ಕಂಥ ಫ್ಯಾಷನ್ ರೀತಿಯಲ್ಲಿ ಫ್ಯಾಷನ್ ಹೌಸನ್ನು ಸಮರ್ಪಣೆಯನ್ನು ಮಾಡಿ ನಮಗೆ ನಮ್ಮೆಲ್ಲರಿಗೂ ಕೂಡ ಇಷ್ಟವಾದಂಥ ರೀತಿಯಲ್ಲಿ ಬಟ್ಟೆಗಳನ್ನು ಖರೀದಿ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಪರವಾಗಿ ಕೂಡ ಅವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ.
ಹಾಗೆಯೇ ಬಂಧುಗಳೇ, ಮತ್ತೆ ವಿಶೇಷವಾಗಿ ನಾವೆಲ್ಲರೂ ಏನು ಸೇರಿರ್ತಕ್ಕಂಥ ಕಾರಣಕ್ಕೆ ಏನು ಕಾರಣ ಅಂತಂತಂದ್ರೆ, ಈಗ ಪ್ರತಿ ಬಟ್ಟೆ ಅಂಗಡಿಯವರು ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಡಿಸ್ಕೌಂಟ್ ಏನು ಕೊಡಬೇಕು ಅದು ಕೊಟ್ಟಿರ್ತಾರೆ. ಆ ಡಿಸ್ಕೌಂಟ್ನಲ್ಲಿ ಏನೇನು ಬಟ್ಟೆಗಳನ್ನು ನಾವು ಹಬ್ಬ ಹರಿದಿನಗಳಲ್ಲಿ ಖರೀದಿ ಮಾಡಬೇಕು, ಆ ಸಂದರ್ಭದಲ್ಲಿ ಮಾತ್ರ ಆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಆದರೆ ಇಲ್ಲಿ ವಿಶೇಷವಾಗಿ ಫ್ಯಾಷನ್ ಹೌಸ್ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಗಮನಿಸಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ನಾವು ಏನು ಮಾಡ್ಬೋದು ಅಂತಕ್ಕಂಥ ಒಂದು ನೆನಪನ್ನು ಮಾಡಿಕೊಂಡು ಅವರು ಒಂದು ಬಂಪರ್ ಲಕ್ಕಿ ಡ್ರಾ ಅನ್ನು ಕೂಡ ತಮ್ಮ ಎದುರಿಗೆ ಇಟ್ಟಿದ್ದಾರೆ. ಅಂದ್ರೆ ಪ್ರತಿ ಖರೀದಿದಾರರು ಅಥವಾ ಗ್ರಾಹಕರು ಅವೇನಾದ್ರೂ 2,000 ರೂಪಾಯಿ ಮೇಲೆ ಒಂದು ಬಟ್ಟೆ ಖರೀದಿ ಮಾಡಿದ್ರೆ ಅದು ಉಚಿತವಾಗಿ ಒಂದು ಕೂಪನ್ ಅನ್ನು ಹಾಕ್ತಕ್ಕಂಥ ಕೆಲಸವನ್ನ ಅವರು ಪ್ರಾರಂಭವನ್ನು ಮಾಡಿದ್ರು ಅಂತಕ್ಕಂಥ. ನಾನು ಇಂತಿಯಾಜ್ ಅವರಿಗೆ ಕೇಳಿದೆ, ನಾನು ಈಗ ನೀವು ಅದು 2,000 ಐತಿ ಮತ್ತೆ ಎಕ್ಸ್ಟ್ರಾ ಏನಾದರೂ ತಗೊಂಡು ಅದನ್ನ ಮಾಡ್ತೀರೇನೋ ಅಂತ ಹೇಳಿ. ಏನಿಲ್ಲ, 2,000 ರೂಪಾಯಿಗೆ ಒಂದು ಕೂಪನ್ 1 ವರ್ಷದ ಟೈಮ್ ಅವರಿಗೆ ಇರ್ತದೆ. ಆ ಸಂದರ್ಭದಲ್ಲಿ ನಾವು ಹಾಕ್ತೀವಿ. ಅವ್ರು ಈಗ ತಾನೇ ಹೇಳಿದ್ರು, ಅವರು ನಾವೊಂದು ವರ್ಷ ಇದು ಅವಕಾಶವನ್ನು ಕೊಟ್ಟಿದ್ವಿ, ಬಟ್ ಅದ್ರೊಳಗನೆ 4,000ಗಿಂತ ಹೆಚ್ಚಿಗೆ ಟೋಕನ್ಗಳು ಅದ್ರ ಕಲೆಕ್ಟ್ ಆಗಿದೆ ಅಂತಂದ್ರೆ ಆ ಅಂಗಡಿ ವಿಶ್ವಾಸಾರ್ಹ ಮತ್ತು ನಂಬಿಕೆ ಎಷ್ಟು ಮಟ್ಟಿಗಿದೆ ಅಂತಕ್ಕಂಥದ್ದು ಕೂಡ ಎದ್ದು ಕಾಣ್ತದೆ ಅಂತಕ್ಕಂಥದ್ದನ್ನ. ಅಂದ್ರೆ ಫ್ಯಾಷನ್ ಹೌಸ್ ನಲ್ಲಿ ಇರ್ತಕ್ಕಂಥ ಫ್ಯಾಷನ್ ಹೌಸ್ ಅಂತಂದ್ರೆ ಒಂದು ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಆ ಕುಟುಂಬದಲ್ಲಿರ್ತಕ್ಕಂಥ ನಮ್ಮೆಲ್ಲಾ ಸದಸ್ಯರ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಈ ಫ್ಯಾಷನ್ ಹೌಸ್ ಯಶಸ್ವಿ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಅಂತಕ್ಕಂಥದ್ದನ್ನ. ಅಲ್ಲಿ ಹೋದ ತಕ್ಷಣ ಕೂಡ ಇಲ್ಲಿರ್ತಕ್ಕಂಥ ಆ ಬಂಧುಗಳು ಏನು ಫ್ಯಾಷನ್ ಹೌಸ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಏನು ಅಣ್ತಮ್ಮಂದ್ರು ಮತ್ತು ಆ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಅಣ್ತಮ್ಮಂದ್ರು ಕೂಡ ನಮ್ಮನ್ನು ಅಷ್ಟೇ ಆಕರ್ಷಣೆಯಿಂದ ಕರೆಸ್ಕೊಂಡು ಆ ಬಟ್ಟೆಯನ್ನ ಆ ಖರೀದಿ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಸಹಕಾರ ನೀಡ್ತಕ್ಕಂಥ ಒಂದು ಮಹಿಳೆಗೆ ಇದೆಯಲ್ಲ, ಅದು ನಮಗೆ ಬಹಳ ಆಕರ್ಷಣೆ ಆಗಿರ್ತಕ್ಕಂಥದ್ದು ಅಂತಕ್ಕಂಥ. ಅದು ಇವತ್ತಿನ ದಿವಸ ಅದು ಎದ್ದು ಕಾಣ್ತದೆ ಅಂತಕ್ಕಂಥದ್ದು. ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಕುಟುಂಬದ ವಿಶೇಷತೆ ಏನಂತಂದ್ರೆ, ನಾನು ಕೂಡ ತಮಾಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದೆ, ನಮ್ದು ಒಂದು 2 ಟೋಕನ್ ಹಾಕಿಬಿಡೋಣ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರು. ನೀವು ಸ್ನೇಹಿತರಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ಇದು ಯಾವುದೇ ಕಾರಣಕ್ಕೆ ಆಗಲ್ಲ ಅಂತ ಹೇಳಿ ಅವರು ಇದನ್ನ ಗ್ಲಾಸ್ ಅನ್ನ ಫಿಟ್ಟಿಂಗ್ ಮಾಡಿಬಿಟ್ಟಿದ್ದಾರೆ. ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆದುರಿಗೆಲ್ಲ ಹೆಸರು ಬರೀತಾರ, ನಿಮ್ಮೆದುರಿಗೆ ಹಾಕ್ತಾರ. ಇವತ್ತಿಗೆ ಆ ಗ್ಲಾಸ್ ಅನ್ನ ಓಪನ್ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ ಅಂತಕ್ಕಂಥದ್ದು. ಟ್ರಸ್ಟ್, ಜನರ ವಿಶ್ವಾಸ ಮತ್ತು ನಂಬಿಕೆಯನ್ನು ಬೆಳೆಸ್ಕೊಳ್ಳುವ ಮುಖಾಂತರ ಫ್ಯಾಷನ್ ಹೌಸ್ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ತಮ್ಮದೇ ಆಗಿರ್ತಕ್ಕಂಥ ನಂಬಿಕೆಯನ್ನು ಬೆಳೆಸ್ಕೊಳ್ಳುವಲ್ಲಿ ಇವತ್ತು ಹಗರಿಬೊಮ್ಮನಲ್ಲಿ ಫ್ಯಾಷನ್ ಹೌಸ್ ಯಶಸ್ವಿ ಆಗಿದೆ ಅಂತಂದ್ರೂ ಕೂಡ ತಪ್ಪಾಗಲಾರದು. ವಿಶೇಷವಾಗಿ ತಮ್ಮ ಮೂಲಕ ಅವರಿಗೆ, ಅವ್ರ ಕುಟುಂಬದವರಿಗೆ, ಫ್ಯಾಷನ್ ಹೌಸ್ ಅವರಿಗೆ ತಮ್ಮ ಮೂಲಕ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂತಿಯಾಜು ಮತ್ತು ನಮ್ಮ ಪೂಜ್ಯ ಶ್ರೀ ಶ್ರೀ ಆಲಶಂಕರ ಮಹಾಸ್ವಾಮಿ ಪಾದಗಳಿಗೆ ಪಡಮಟ್ಟು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೂ ಹಾಗೂ ಮುಂದೆ ಬಂದಿರತಕ್ಕಂಥ ಎಲ್ಲ ಗ್ರಾಹಕರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಫ್ಯಾಷನ್ ಹೌಸ್ ಇವತ್ತು ಅಗರಿಬೊಮ್ಮನಹಳ್ಳಿಯಲ್ಲಿ ಅಂದರೆ ಒಂದು ರೆಡಿಮೇಡ್ ಬಟ್ಟೆ ಅಂಗಡಿ ತಲೆ ಎತ್ತಿ ನಿಂತಿದೆ ಫ್ಯಾಷನ್ ಹೌಸ್. ಯಾಕಂದ್ರೆ ಇಂತಿಯಾಜಿ ಫ್ಯಾಷನ್ ಹೌಸ್ ಮಾಡ್ಬೇಕಾದ್ರೆ ಆತಗೆ ಅನುಭವನೇ ಇಲ್ಲ. ಬಟ್ಟೆ ಅಂಗಡಿ ಹೆಂಗ್ ಮಾಡ್ಬೇಕಂತ ಅನುಭವ ಇಲ್ಲ. ನಾನು ಒಂದಿನ ಬಂದೆ, ಇನ್ನು ಅಂಗಡಿ ತಾಂದಿನಣ್ಣ, ಬಟ್ಟೆ ಅಂಗಡಿ ಮಾಡ್ದಂತ. ಅಲ್ಲಿ ಇಂತಿಯಾಜು, ಯಾಕೆ ಈ ಬಟ್ಟೆ ಅಂಗಡಿ ಮಾಡ್ತೀನಿ, ನಿನಗೆ ಅದ್ರಾಗ ನಾಲೆಡ್ಜ್ ಇಲ್ಲ, ಏನಿಲ್ಲ, ಅದ್ರಾಗ ಯಾಕೆ ಬಟ್ಟೆ ಅಂಗಡಿ ಮಾಡ್ತಿ, ನಿಂದ ಬಿಸ್ನೆಸ್ ಬೇರೆ, ನೀನು ಯಾಕಪ್ಪ ಅಂದ್ರೆ ಇದನ್ನ ಯಾಕೆ ಮಾಡಕ್ ಹೋಗಿ, ಬೇಡ, ನಿನಗೆ ಅದ್ರಾಗ ಅನುಭವ ಇಲ್ಲ, ಬೇಡ ಅಂತ ನಾನು ಹೇಳಿದೆ. ಇಲ್ಲಣ್ಣ, ಏನಾರು ಒಂದು ಮಾಡಬೇಕು, ನಮ್ಮ ಕುಟುಂಬದವ್ರು ಅದಾರ, ನಮ್ಮ ಜೊತೆಗೇನು ಒಂದು 4 ಜನ ಬದುಕಿ ಅಂತಾರಲ್ಲ ನಮ್ಮನ್ನ ಕೇಳ್ಕೊಂಡು, ಅದಕ್ಕಾಗಿ ಒಂದು ಮಾಡ್ಬೇಕಂತ ಒಂದು ಅನ್ಕೊಂಡಿರೋಣ ಅಂತ. ಆಯ್ತು, ಚೆನ್ನಾಗಾಗ್ಲಿ ಮಾಡು. ಆದ್ರೆ ಇದು ಮಾಡಿದೆಲ್ಲ ನೀವು ಬಜಾರ್ ಕೊಟ್ಟು ಹೊರಗಡೆ ಮಾಡಿದ್ವಿ. ಇಲ್ಲಿ ಯಾರು ಬರ್ತಾರೆ? ಬಟ್ಟೆ ಅಂಗಡಿ ಲೈನ್ ಅಲ್ಲ ಇದು. ಯಾಕಪ್ಪ ಅಂದ್ರೆ ಸ್ವಾಗರ್ ಲೈನು, ಬಜಾರ್ ಲೈನ್ ಅಂದ್ರೆ ಬಟ್ಟೆ ಅಂಗಡಿ ಅಲ್ಲೇ ಫೇಮಸ್. ಆದ್ರೆ ಈ ರೆಡಿಮೇಡ್ ಮಾಡ್ತಾ ಇದೀವಿ ನೋಡಿ, ಬಹಳ ಕಷ್ಟ ಆಗ್ತದೆ. ಆದ್ರೆ ಇದನ್ನೆಲ್ಲ ಒಳಗೊಂಡು ಇಂಥ ಒಂದು ಕಷ್ಟ ಸಮಯದಲ್ಲಿ ಅಂತ ಯಾರು ಆಗಲ್ಲ ಅಂತ ಮಾಡಿ ತೋರಿಸಿದ್ದು ನಮ್ಮ ಇತಿಹಾಸ. ಯಾಕಂದ್ರೆ ಅವರು ಎಲ್ಲಿರ್ತಕ್ಕಂಥ ಸಿಬ್ಬಂದಿ ಆ ತರ ಕೆಲಸ ಮಾಡಿದ್ರು. ನಮ್ಮ ಇಲ್ಲೇ ಅದನ್ನ ನಮ್ಮ ಕನ್ನೋರು ಅವು ಬಹಳ ಕೆಲಸ ಮಾಡಿದ್ರು. ಆತನ ಯಾಕಪ್ಪ ಅಂದ್ರೆ ಸಹಿಸಬೇಕು. ಆತನ ಜೊತೆಗೂಡಿ, ಇಂಥ ಜೊತೆಗೂಡಿ ಆ ಬಟ್ಟೆ ಅಂಗಡಿ ಇರ್ತಕ್ಕಂಥ ಯಾಕೆ ಆಗಲಿಲ್ಲ. ಯಾಕಂದ್ರೆ ಅನೇಕ ಆತ ಗೊತ್ತೈತಿ ಮಾಡಿದಾನೆ ಬಟ್ಟೆ ಅಂಗಡಿಗಳು, ಅನೇಕ ಬಟ್ಟೆ ಅಂಗಡಿ ಮಾಡಿದಾನಂದ್ರೆ ಇಂಥ ವಿಶ್ವಾಸ ಗಳಿಕೆಯನ್ನ ಗಳಿಸೋದ್ರಲ್ಲಿ. ಯಾಕಂದ್ರೆ ಫ್ಯಾಷನ್ ಹೌಸ್, ಯಾಕಂದ್ರೆ ಅನೇಕ ಬಟ್ಟೆ ಅಂಗಡಿಗಳು ಕೂಪನ್ ಕೊಡ್ತಾರೆ. ಕೂಪನ್ ಕೊಟ್ಟು ನೀನು 500 ರೂಪಾಯಿ ಇವತ್ತು 5,000 ರೂಪಾಯಿ ತಗಂದ್ರೆ ಒಂದು 2,000 ರೂಪಾಯಿ ಬಡ್ಡಿ ಫ್ರೀ, ನಿನಗೆ ಮುಂದಿನ ಟೋಕನ್ಗೆ ನಿನಗೆ ಉಚಿತವಾಗಿ ಕೊಡ್ತೀವಿ ಅಂತಾರೆ, ಸಬ್ಸಿಡಿ ಕೊಡ್ತೀವಿ, 20% ಡಿಸ್ಕೌಂಟ್ ಅಂತಾರೆ. ಯಾವುದು ಕೊಡಲ್ಲ, ನಮ್ಮ ಮೇಲೆ ಹಾಕಿ ಕೊಡ್ತಾರೆ. ಆದ್ರೆ ಇವ್ರು ಏನು ಅಂತ ಏನು ಮಾಡಿಲ್ಲ, ಆ ಡಿಸ್ಕೌಂಟ್ ಕೊಡೋದು ಕೊಡ್ತಾರೆ. ಆದ್ರೆ ಗ್ರಾಹಕರ ನಂಬಿಕೆ ಉಳಿಸಿಕೊಳ್ಳೋಕ್ಕೋಸ್ಕರ ಒಂದು 2,000 ಬಡ್ಡಿ ಖರೀದಿ ಮಾಡಿದ್ರೆ ಒಂದು ಕೂಪನ್ ಕೊಟ್ಟಿದ್ದಾರೆ.
ಅಂದ್ರೆ ಆ ಕೂಪನ್ ಕೊಟ್ಟಿದ್ರಲ್ಲ, ಕೂಪನ್ ಕೊಟ್ಟ ಮೇಲೆ ಅವರು 1 ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನ ಮಾತಿ ಮಾಡಿಕೊಂತಾರೆ. ಯಾಕಂದ್ರೆ ಬೇರೆ ಯಾರು ಬಟ್ಟೆ ಅಂಗಡಿಯರಿಗೆ ಕೊಟ್ಟು ಇಂಥ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿ ಯಾರೂ ಮಾಡಿಲ್ಲ. ಅಂತ ಕಾರ್ಯಕ್ರಮವನ್ನ ಎಲ್ಲ ನಮ್ಮ ಫ್ಯಾಷನ್ ಹೌಸ್ನ ಮಾಲೀಕರಾಗಿರ್ಬೋದು ಆಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ತಿಳಿಸ್ತೇನೆ. ಇವತ್ತು ಪ್ರಾತಸ್ಮರಣೆ ಸ್ಮರಿಸಿಕೊಂಡು ಇವತ್ತಿನ ದಿವಸ ಹಗರಿಬೊಮ್ಮನಹಳ್ಳಿ ನಗರ ಪ್ರದೇಶದಲ್ಲಿ ಫ್ಯಾಷನ್ ಹೌಸ್ ಜವಳಿ ವರ್ತಕರ ಬಟ್ಟೆ ಅಂಗಡಿ, ಈ ಒಂದು ಅಂಗಡಿಯ ಮಾಲೀಕರಾಗಿರ್ತಕ್ಕಂಥ ಇಮ್ತಿಯಾಜ್ ಮತ್ತು ಅವರ ಕುಟುಂಬದ ವರ್ಗದವರಿಂದ ಇವತ್ತಿನ ದಿವಸ ವರ್ಷಕ್ಕೆ ಒಂದು ಕೂಪನ್ 2,000 ರೂಪಾಯಿ ಬಟ್ಟೆ ಖರೀದಿ ಮಾಡಿದರೆ ಒಂದು ಕೂಪನ್ ಕೊಡ್ತಾರೆ. ಅದನ್ನು ಈ ಒಂದು ಲಕ್ಕಿ ಡ್ರಾದೊಳಗೈತಿ ಯಾರಿಗೆ ಬರ್ತದೆ ಅವರಿಗೆ ಗಾಡಿಯನ್ನು ಉಡುಗೊರೆಯಾಗಿ ನೀಡಲಿಕ್ಕೆ ಇವತ್ತಿನ ಒಂದು ಪ್ರಥಮ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಗರದ ಎಲ್ಲ ಗಣ್ಯಮಾನ್ಯರೇ, ಪುರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರೇ, ಸಿಬ್ಬಂದಿ ವರ್ಗವೇ, ಬಂದಿರತಕ್ಕಂಥ ಎಲ್ಲ ಗ್ರಾಹಕ ದೇವರುಗಳೇ, ಈ ಹೆಚ್ಚಿನದಾಗಿ ಮಾತನಾಡ್ತಕ್ಕಂಥದ್ದು ವೇದಿಕೆ ಇಲ್ಲ. ನೀವೆಲ್ಲ ಪಾಪ 4 ಗಂಟೆಯಿಂದ ಕಾಯ್ತಾ ಇದ್ದೀರಿ. ನಮ್ಮದು ಒಂದು ಸ್ವಲ್ಪ ತಡ ಆಯ್ತು ಬರೋದು, ಬಿಸಿಲು ಇಳ್ದೈತಿ. ಈಗ ತಣ್ಣಗಾಗಿರಿ. ತಣ್ಣಗಾದಾಗ ಇಂಥ ಕೆಲಸ ಆಗ್ಬೇಕು, ಬಿಸಿ ಇದ್ದಾಗ ಆದ್ರೆ ಸರಿ ಹೋಗೋದಿಲ್ಲ. ಬಿಸಿಲಾಗ ಮತ್ತೆ ಕಷ್ಟಕತ್ತಿ. ಈಗ ಬಿಸಿಲು ಇಳ್ದೈತಿ, ಸೂರ್ಯನ ತಂಪಾಗ್ಯನ, ನಿಮ್ಮ ತಲೆಗಳು ಕೂಡ ಒಂದಿಷ್ಟು ತಣ್ಣಗಾಗಿರ್ತಾವೆ. ಸಮಾಧಾನದಿಂದ ಕೂತ್ಕೊಂಡ್ರೆ ನಿಮಗೂ ಆ ಲಕ್ಕಿ ಡ್ರಾ ಬರ್ಬೋದು. ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ರಿ, ನಿಮಗೂ ಒಳ್ಳೇದಾಗಲಿ, ಆ ಲಕ್ಕಿ ಡ್ರಾ ಇಟ್ಟಿರ್ತಕ್ಕಂಥ ಕುಟುಂಬದವರೆಗೂ ಅವ್ರಿಗೂ ಒಳ್ಳೇದಾಗಲಿ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಒಳ್ಳೇದಾಗಲಿ. ಮತ್ತು ಪ್ರತಿ ವರ್ಷ ಇದೇ ರೀತಿಯಾಗಿರ್ತಕ್ಕಂಥ ಕಾರ್ಯ ನಡೀತದೆ. ಅದನ್ನು ಸದುಪಯೋಗ ಬಳಸ್ಕೊಳ್ರಿ ಮತ್ತು ಅದರ ಒಂದು ನಂಬಿಕೆ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಅಂಗಡಿಯವರು ಕೂಡ ಮಾಡ್ತಾರೆ ಅಂತಕ್ಕಂಥ ಭರವಸೆಯನ್ನು ನೀಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಕಾರ್ಯಕ್ಕೆ ನೀವೆಲ್ಲರೂ ಕೂಡ ಅಣಿಯಾಗೋಣ. ಹಗರಿಬೊಮ್ಮನಹಳ್ಳಿಯ ಒಂದು ಫ್ಯಾಷನ್ ಹೌಸಿನ ಗೌರವವನ್ನ ಹೆಚ್ಚಿಸತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಮೊದಲನೇದಾಗಿ ಧನ್ಯವಾದ ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ. ಇದೆಯಪ್ಪ, ಆದಷ್ಟು ಮಟ್ಟಿಗೆ ರಸ್ತೆಯಿಂದ ಬದಿಗೆ ಬಿಡ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಮಾಡ್ರಿ ಅಂತ ಹೇಳಿ ಗಮ್ಮಚ್ಚಿಡ್ತಾರೆ ಗುರುಗಳೇ. ಬಹಳ ಟೈಟ್ ಆಗಿರ್ತದೆ ಅದು. ಇಲ್ಲ, ಮಾಡ್ತಾರೆ. ನಿಧಾನ ಅವಸರ ಮಾಡ್ಬೇಡ. ಏನಾಗಲ್ಲ, 2 ಗಾಡಿ, ಹೊಸ ಗಾಡಿ, ಎಲ್ಲರೂ ಕಾತುರದಿಂದ ಕಾಡ್ತಾ ಇದಾರೆ. ಯಾರಿಗೆ ಬರ್ತೈತೋ ಯಾರಿಗಿಲ್ಲೋ, ಯಾರ ಅದೃಷ್ಟ ಏನೋ, ಚೀಟಿ ಎಲ್ಲರೂ ತಗೊಂಡಿದೀವಿ ಅಂತೇಳಿ. ಇಲ್ಲಿ ನಮ್ಮ ತಾಯಿ ಅಂದ್ರೆ ಆಗಿಲ್ಲಿದ್ದ ನೋಡ್ತಾ ಇದ್ದಾಳೆ, ನನಗೆ ಒಂದು ಗಾಡಿ ಸ್ಕೂಟಿ ಬಂದ್ರೆ ಒಳ್ಳೇದಾಗ್ಲಿ ಅಂತೇಳಿ. ಅದೃಷ್ಟ ತಾಯಿ ನಿನ್ನ ಹಣೆ ಬರೋದ್ರೆ ನಿನಗೆ ಬರ್ತೈತಿ, ನನ್ನ ಹಣೆ ಬರೋದ್ರೆ ನನಗೆ ಬರ್ತೈತಿ. ನಂದು ಚೀಟಿ ಐತಲ್ಲ ನಿನಗ ಐತಂತ ಹೇಳಿದ್ರೆ ಅದೇನು ಗೊತ್ತಾಗಲ್ಲ. ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿರ್ತಾವ, ಅದ್ರಾಗ ಯಾರಿಗೂ ಗೊತ್ತಾಗಲ್ಲ. ಹಗರಿಬೊಮ್ಮನಹಳ್ಳಿಯಲ್ಲಿ ಹೊಸ ಯುಗವನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಫ್ಯಾಷನ್ ಹೌಸ್ ಮಾಲೀಕರಾಗಿರ್ತಕ್ಕಂಥ ಇಮ್ತಿಯಾಜ್ ಅವರು ಪ್ರಥಮ ಬಾರಿಗೆ ಯಾವುದೇ ಒಂದು ಅಂಗಡಿ ಬಿಡಬೇಡ. ಈ ಉಗ್ಗಿ ಪಾಯಸ ಮಾಡ್ತಾರೆ ಪೂರ್ತಿ ಒಳಗಡೆ ಹಾಕ, ಬೇಸ್ ಇನ್ನು ಅಲ್ಲಾಡ್ಸ, ಮಾಡಿ ಎಲ್ಲ ಮಾಡಮ್ಮ, ಏನಾಗಲ್ಲ. ಮಾಡು, ಕೆಳಗಳು ಮ್ಯಾಗ ಕೆಳಗ ಮಾಡಂಗ ಮಾಡಿ, ನೀನು ಮಾಡಿ ನೋಡೋಣ, ನೋಡೋಣ. ನೋಡಿ ಹೆಂಗ್ ನೋಡ್ತಾರ, ನಿನ್ನೆ ನೋಡ್ತಾರಮ್ಮ. ನಮ್ಮನ್ನೆಲ್ಲ ಬಿಟ್ಟು ಬಿಟ್ಟಾರಲ್ಲೇ, ಯಾರು ನೋಡೋಲ್ರು, ಗುರುಗಳು ನೋಡೋಲ್ರು, ನಮ್ಮನ್ನ ನೋಡು. ಕರೆಕ್ಟ್, ಗುಡ್, ವೆರಿ ಗುಡ್. ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಚೀಟಿ ಮಿಕ್ಸ್ ಮಾಡೋಣಿಕೆ. ಇಲ್ಲ ಬಿಡುದನಿ, ಯಾರ್ದು ಕೆಳಗೆ ಹೋಗಲ್ಲ. ಬಿಡ, ಇನ್ನೊಂದ್ ಸ್ವಲ್ಪ ಮಾಡಮ್ಮ, ನೀಟಾಗಿ ಮಾಡು. ಗ್ರಾಹಕರಿಗೆ ಕೇಳಿ ಎತ್ತಾನ ಬೇಡಲ್ಲ, ಇವತ್ತು ಎತ್ತನ ಬೇಡ, ಸಾಕಾಗಿ ಹೋಗಿ ಮಾಡೋಣ. 4 ಗಂಟೆಯಿಂದ ಕಾಯ್ತಾ ಇದ್ದೀರ ಅಲ್ಲ, 4 ಗಂಟೆಯಿಂದ ಕಾಯ್ತಾ ಇದೀವಿ ನೀವು. ಹಲೋ,
ಈಗ ಗುರುಗಳ ಕೈಯ ಕೊಡ್ತೀವಿ. ಇದು 2ನೇ ಪ್ರೈಸ್. ಗೊತ್ತಿಲ್ಲ ಯಾರ ಹಣೆ ಬರದಲ್ಲಿ ಇರಮ್ಮ ಒಂದು ನಿಮಿಷ ಕಳ್ಸೋಣ, ಯಾಕೆ ಕಳ್ಸರ ಮಾಡ್ತೀವಿ. ಇದು ಇಲ್ಲೆಲ್ಲರೂ ಕಾಯ್ತಾ ಇದ್ದಾರೆ. ನನಗೆ ಸರಿ ಗೊತ್ತಾಗ್ತಾ ಇಲ್ಲ. ನೀನೇ ಇಟ್ಟಿದೀಯವ? ಹೌದಲ್ಲ, ನಿನ್ನ ಹೆಸರು ಮಾಯಾ ಅಂತಕ್ಕಂಥ ಹುಡುಗಿ ಎತ್ತಿದ್ದಾಳೆ. ಗಾಡಿ ಯಾರಿಗೆ ಮಾಯ ಆಗಿ ಹೋಗಂತ ಗೊತ್ತಿಲ್ಲ, ಯಾರ ಹಣೆ ಬರ್ದಾಗ ಏನಂತ ಗೊತ್ತಿಲ್ಲ. ಕರ್ನಾಟಕದ ಮಾಯಾ ಈ ಚೀಟಿ ಎತ್ತಾಳ ಫ್ಯಾಷನ್ ಹೌಸಿಂದು. ಈಗ ಗುರುಗಳು ಹೇಳ್ತಾರ ಮಾಯ ಎತ್ತಿದ ಚೀಟಿ ಯಾರಿಗೆ ಮಾಯ ಆಗಿ ಹೋಗ್ತದೆ ಅಂತೇಳಿ. ಗುರುಗಳು ನೀವೇ ಅನೌನ್ಸ್ ಮಾಡ್ಬಿಡ್ರಿ 2ನೇದ್ದು ದಯವಿಟ್ಟು. ಈ ಒಂದು ಫ್ಯಾಷನ್ ಹೌಸ್ನ ಲಕ್ಕಿ ಡ್ರಾದ 2ನೇ ಬಹುಮಾನ ಹೊಂಡಾ ಆಕ್ಟಿವದ್ದು ಮಾಯಾ ತಂಗಿ ಮಾಯಾ ಆ ಒಂದು ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಸಿ ನೌಷದ್ HBH 8971083464 ಮೊಬೈಲ್ ನಂಬರ್. ಸಿ ನೌಷದ್ ಟೋಕನ್ ನಂಬರ್ 2419 ಟೋಕನ್ ನಂಬರ್ 2419 ಸಿ ನೌಷದ್ ಅಗ್ರಿ ಬೊಮ್ಮನಹಳ್ಳಿ 8971083464. ನೋಡ ಇನ್ನ ಕೆಳಗೆ ಹೋಗ್ಬೇಕು ಗುರುಗಳೇ, ಇನ್ನು ಕೆಳಗೆ ಹೋಗ್ಬೇಕು. ಇಲ್ಲ ಗುರುಗಳು ಇನ್ನ ಮಠ ಸ್ವೀಕಾರ ಮಾಡೋದಕ್ಕಿಂತ ಮೊದಲೇ ಅವ್ರು ಪೈಲ್ವಾನ್ರು ಇದ್ರು ಅಂತ ಹೇಳಿದ್ರು ನನಗೆ. ನಾನು ಕೇಳಿದೆ, ನಾನೆಲ್ಲ ಅವ್ರ ಕ್ಲಾಸ್ಮೇಟ್ ಎಲ್ಲ ಹೇಳ್ತಾರೆ ಗುರುಗಳು ಇವರು ಕ್ಲಾಸ್ಮೇಟ್ ಜಮೀನು. ಹೌದು, ಆ ಜಮೀನು ನೀನು ಪೈಲ್ವಾನ್ ಇದ್ದಂಗೆ ಇದೆಯಲ್ಲಪ್ಪ, ಮತ್ತೆ ಎಲ್ಲ ನಿಮ್ಮ ಕ್ಲಾಸ್ಮೇಟ್ ಹಂಗೆ ಇರ್ತಾರ. ಹಂಗಾಗಿ ಪರವಾಗಿಲ್ಲ. ಅದೃಷ್ಟ ಹಾಲಸ್ವಾಮಿ ಮಠ ಹಾಲಸ್ವಾಮಿ ಗುರುಗಳು ಇವತ್ತು ನಡೆದಾಡ ದೇವರು ಅಂತ ಹೇಳ್ತಾರೆ. ಯಾರ ಅದೃಷ್ಟ ಯಾರ ಹಣೆ ಬರ ಏನಿದೆ ನನಗೆ ಗೊತ್ತಿಲ್ಲ. ಇದಕ್ಕೆ ಏನಾದ್ರು ಹಣೆ ಬರ ಗಟ್ಟಿರ್ಬೇಕು, ಲಕ್ ಇರ್ಬೇಕಪ್ಪ ಅಂತ ಹಿರಿಯರೆಲ್ಲ ಹೇಳ್ತಾರೆ. ನಾವೇನು ಪ್ರಯತ್ನ ಮಾಡಿದ್ರೆ ನಾವು ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ಒಂದು ಲಕ್ ಅನ್ನೋದು ನಮ್ಮ ಹಿಂದೆ ಇರಬೇಕು. ಅದೃಷ್ಟನ ನಮಗೆ ಕಾಯ್ಬೇಕು. ತಂದೆ ತಾಯಿ ಆಶೀರ್ವಾದ ಇದ್ದಾಗ ಮಾತ್ರ ಏನಾದರೂ ಮಾಡಲಿಕ್ಕೆ ಸಾಧ್ಯ. ಈಗ ಕೊನೆಯದಾಗಿ ಹೊಂಡಾ ಶೈನ್ ಗಾಡಿ ಹಾಲಸ್ವಾಮಿ ಮಠದ ಹಾಲಸ್ವಾಮಿ ಗುರುಗಳು ಚೀಟಿಯನ್ನು ಎತ್ತಾ ಇದ್ದಾರೆ. ಕೆಳಗಡೆಯಿಂದ ಅಲ್ಲಾಡಿಸಿ ತೆಗೆದ್ರು ಗುರುಗಳು. ಈಗ ಈ ಚೀಟಿಯನ್ನ ಹೊಂಡಾ ಶೈನ್ ಗಾಡಿ ಫೈನಲ್. ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ಯಾರಿಗೆ ಬರಲಿ ಯಾರಿಗೆ ಹೋಗ್ಲಿ ಲಕ್ಕಿ ಡ್ರಾ ಅಂತಕ್ಕಂಥದನ್ನ ಮಾಡ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ. ಒಂದು ಅಂಗಡಿಗಳನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಗ್ರಾಹಕರಿಗೆ ಒಂದು ಏನೋ ಒಂದು ಇರ್ಲಿ ಅಂತ ಹೇಳಿ ಅವ್ರಿಗೆ ಸುಮ್ಮನೆ ಬಡ್ಡಿ ತಗೊಂಡು ಹೋದ್ರೆ ಏನೋ ಒಂದು ಇರಲ್ಲ, ನೋಡೋಣ ಅಂತಕ್ಕಂಥದನ್ನ ಫ್ಯಾಷನ್ ಹೌಸ್ ಮಾಲೀಕರು ಇಂತಿಹಾಸ ಅವ್ರು ಏನೊಂದು ಪ್ರಾರಂಭ ಹಾಕಿದ್ರು. ಇಲ್ಲಿಂದ ಮುಂದಿನ ದಿನಮಾನಗಳಲ್ಲಿ ಸಹ ಆಗ್ತದೆ. ಪ್ರೈಸ್ ಬರಲಿ ಬರದೇ ಇರಲಿ, ನಿಮ್ಮ ಸಹಕಾರ ಸದಾ ಹಿಂಗೆ ಇರಲಿ ಈ ಅಂಗಡಿ ಮೇಲೆ ಈ ಮಾಲೀಕರ ಮೇಲೆ ಅಂತ ಹೇಳ್ತಾ ಕೊನೆಯದಾಗಿ ಗುರುಗಳು ಅನೌನ್ಸ್ ಮಾಡ್ತಾರೆ. ಒಂದು ಚೀಟಿ ತೆಗೆದಿದ್ದಾರೆ ಹೊಂಡಾ ಶೈನ್ ಗಾಡಿ. ಮಾಯಾ ಯಾರ ಹುಡುಗನ ಹೆಸರು ನೌಷದ್ ಹೋಯ್ತು. ಹಾಲಸ್ವಾಮಿ ಗುರುಗಳು ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ, ಕೊಟ್ಬಿಟ್ರು. ಒಳ್ಳೆದಾಗತ್ತೆ. ಮೊದಲೇ ಬಹುಮಾನ ಹೊಂಡಾ ಶೈನ್ ಬೈಕ್ನದ ಲಕ್ಕಿ ಡ್ರಾ. ಇದರದ ಟೋಕನ್ ನಂಬರ್ 2956 ಟೋಕನ್ ನಂಬರ್ 2956. ಇದು ನಮ್ಮ ಬೊಮ್ಮನಹಳ್ಳಿಗೆ ಬಂದಲ್ಲ ಭಾಳ ಬೇಜಾರಾಗ್ತದೆ. ಭಾಷಾಬಾಯಿ ಮರೇಮನಹಳ್ಳಿ 8884217069 ಇರ್ಬೋದು. ಭಾಷಾಬಾಯಿ ಮರೇಮನಹಳ್ಳಿ 8884217069. ಏ ಭಯ್ಯ, ಏನಪ್ಪ ಇದು ಅಗ್ರಿಬೊಮ್ಮನಹಳ್ಳಿ ಫ್ಯಾಷನ್ ಹೌಸ್ ಇಂದ ನಾವು ಸ್ಕೀಮ್ ಮಾಡ್ತಾ ಇದೀವಿ. ಹೊಂಡಾ ಶೈನ್ ಗಾಡಿ ನಿನಗೆ ಹೋಗ್ಬಿಡ್ತಲ್ಲಪ್ಪ. ಅಲ್ಲ ಹಾಲಸ್ವಾಮಿ ಮಠದ ಗುರುಗಳು ಎತ್ತಾರ ಚೀಟಿನ ಹಾಲಸ್ವಾಮಿ ಮಠದ ಗುರುಗಳು ಹಾಲಸ್ವಾಮಿ ಮಠದ ಸ್ವಾಮೀಜಿಗಳು ಎತ್ತಾರ. ನಿನ್ ಚೀಟಿನ ನಿನಗೆ ಬಂದೈತಿದೆ. ಮರಮಳಿಗೆ ಹೋಗುತ್ತೆ ಪ್ರೈಸ್. ಏನ್ ಅದೃಷ್ಟ ಆಯ್ತು ನೋಡು. ಬಂದು ಅಜ್ಜರ ಆಶೀರ್ವಾದ ತಗೊಂಡೋಗು. ಯಾರು ಮಾತಾಡುದ? ಏ ಭಾಷಾಬಾಯಿ ಓಡಿಸ್ಬೇಕ್ರಡಪ್ಪ. ಐತೈತಿ ಬಂದ್ಬಿಡು. ನಿನಗೆ ಗಾಡಿ ಆಗೈತೆ ನೋಡು ಫ್ಯಾಷನ್ ಹೌಸ್ ಇಂದ. ಆ ದೇವ್ರು ಒಳ್ಳೇದು ಮಾಡ್ಲಿ. ಹಾಲಸ್ವಾಮಿ ಅವ್ರಿಗೆ ಹೋಗಿ ಒಂದು 6 ಶಾಲ ಹಾಕಿ ಗುರುಗಳೇ ನಿಮ್ಮ ಆಶೀರ್ವಾದ ಏನೋ ನನಗೆ ಬಂದೋಗ್ಬಿಟ್ರಿ ಮರಮಳಿಗೆ ಅಂತ ಹೇಳಿ ಆಶೀರ್ವಾದ ತಗೊಂಡೋಗಿ. ಏನಪ್ಪಿ ಬರ್ರಿ ದೇವ್ರು ಒಳ್ಳೇದು ಮಾಡ್ಲಿ ಬರ್ರಿ.